ಇಂದು ನಾವು ಒಂದು ಹೊಸ ವರ್ಷದ ಹಂಚಿನಲ್ಲಿ ನಿಂತಿದ್ದೇವೆ. ಹಿಂದಿನ ವರ್ಷ ನಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ತಂದಿದೆ. ಹಾಗೆಯೇ ನೋವು, ಪ್ರಶ್ನೆಗಳು, ಉತ್ತರವೇ ಇಲ್ಲದ ಸಂದರ್ಭಗಳನ್ನು ಸಹ ತಂದಿದೆ. ಆದರೆ ಇಂದು ದೇವರು ನಿಮಗೆ ಮತ್ತೆ ಹೊಸದಾಗಿ ಆರಂಭಿಸು ಎಂದು ಕರೆಯುತ್ತಾ ಇದ್ದಾರೆ. ಪ್ರಿಯರೇ, ಭಯದಿಂದಲ್ಲ, ಭರವಸೆಯಿಂದ. ದೇವರ ವಾಕ್ಯದಲ್ಲಿರುವ ಈ ಅಮೂಲ್ಯವಾದಂಥ ವಾಗ್ದಾನವನ್ನು ಕೇಳಿರಿ. ಮಲಾಕಿಯನ ಒಂದು ಪ್ರವಾದನೆಯ ಗ್ರಂಥ 4ನೇ ಅಧ್ಯಾಯ 2ನೇ ವಚನ ಈ ರೀತಿ ಬರೆಯಲ್ಪಟ್ಟಿದೆ: ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. ಪ್ರಿಯರೇ, ಇದು ದೇವರ ಖಚಿತವಾದಂಥ ಒಂದು ಭರವಸೆಯಾಗಿದೆ. ದೇವರು ಹೇಳುವಂಥ ಮಾತನ್ನು ಕೇಳಿರಿ: ನನ್ನ ನಾಮದಲ್ಲಿ ಭಯಭಕ್ತಿ ಇಡುವವರಿಗಾಗಿ ಒಂದು ಸೂರ್ಯನು ಉದಯಿಸುವನು. ಆ ಸೂರ್ಯನು ಸುಡುವ ಸೂರ್ಯನಲ್ಲ, ನಾಶ ಮಾಡುವ ಬೆಳಕಲ್ಲ, ಆದರೆ ಗುಣಪಡಿಸುವ ಕಿರಣಗಳನ್ನು ಹೊಂದಿರುವ ಧರ್ಮ ಸೂರ್ಯನು ಎಂಬುದಾಗಿ. ಪ್ರಿಯ ದೇವಜನರೇ, ಆತನ ಕಿರಣಗಳಲ್ಲಿ ಗುಣ ಮಾಡುವ ಶಕ್ತಿ ಇದೆ, ಪುನಃಸ್ಥಾಪನೆ ಮಾಡುವ ಶಕ್ತಿ ಇದೆ ಮತ್ತು ಬಂಧನದಿಂದ ಬಿಡುಗಡೆ ಮಾಡುವಂಥ ಒಂದು ಶಕ್ತಿ ಇದೆ. ಪ್ರಿಯರೇ, ಕೊಟ್ಟಿಗೆಯಿಂದ ಬಿಡಲ್ಪಟ್ಟ ಕರುಗಳು ಹೇಗೆ ಉಲ್ಲಾಸದಿಂದ ಓಡಾಡುತ್ತವೋ ಅದೇ ರೀತಿಯಲ್ಲಿ ನೀವು ಮತ್ತೆ ನಗುವಿರಿ, ಮತ್ತೆ ಓಡಾಡುವಿರಿ, ಮತ್ತೆ ಬದುಕನ್ನು ಆಸ್ವಾದಿಸುವಿರಿ ಎಂಬುದಾಗಿ ದೇವರ ಮಾತು ಹೇಳುವಂಥದ್ದಾಗಿದೆ. ಪ್ರಿಯರೇ, ಇದು ಈ ಮುಂದಿನ ಹೊಸ ವರ್ಷದ ಒಂದು ದೇವರ ವಾಗ್ದಾನವು ನಿಮ್ಮ ಜೀವಕ್ಕೆ ಕೊಡಲ್ಪಟ್ಟಿದೆ. ಪ್ರಿಯರೇ, ಆದರೆ ದೇವರ ಪ್ರತಿಯೊಂದು ವಾಗ್ದಾನಕ್ಕೂ ಒಂದು ಪ್ರತಿಕ್ರಿಯೆ ಬೇಕಾಗುತ್ತದೆ. ಅಂದರೆ ಒಂದು ಆಜ್ಞೆಯನ್ನು ನಾವು ಕೈಕೊಂಡು ನಡೆಯುವಾಗ ಈ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡುವಂಥದ್ದಾಗಿದೆ. ಪ್ರಿಯರೇ, ಅದೇ ರೀತಿ ಈ ಒಂದು ವಚನವೂ ಸಹ ಒಂದು ಆಜ್ಞೆಯನ್ನು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಅದೇನೆಂದರೆ, ದೇವರನ್ನು ಭಯಭಕ್ತಿಯಿಂದ ನಾವು ಸದಾಕಾಲ ಗೌರವಿಸಬೇಕು. ಆತನ ಮಾರ್ಗಗಳಲ್ಲಿ ನಾವು ಯಾವಾಗಲೂ ನಡೆಯಬೇಕು. ಆತನ ವಾಕ್ಯಕ್ಕೆ ನಾವು ಯಾವಾಗಲೂ ವಿಧೇಯರಾಗಿರಬೇಕು. ಪ್ರಿಯರೇ, ಈ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಾಗ ದೇವರು ಮೇಲೆ ಮಾಡಿರುವಂಥ ವಾಗ್ದಾನವು ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಈ ಹೊಸ ವರ್ಷದಲ್ಲಿ ಪ್ರಿಯರೇ, ಸುಲಭವಾದದನ್ನು ಆರಿಸದೆ ಸತ್ಯವನ್ನು ಆರಿಸಬೇಕು. ಪ್ರಿಯರೇ, ಕಷ್ಟವಾದರೂ ಸಹ ವಿಧೇಯತೆಯನ್ನು ಆರಿಸಬೇಕು. ಪ್ರಿಯರೇ, ನಾವು ದೇವರಲ್ಲಿ ಭಯಭಕ್ತಿಯಿಂದ ನಡೆಯುವಾಗ ನಮ್ಮ ಗುಣಮುಖತೆಗೆ, ನಮ್ಮ ಭವಿಷ್ಯಕ್ಕೆ, ನಮ್ಮ ಸಂತೋಷಕ್ಕೆ ದೇವರೇ ಆಲೋಚಿಸುತ್ತಾರೆ. ಪ್ರಿಯರೇ, ಈ ಹೊಸ ವರ್ಷದಲ್ಲಿ ಧರ್ಮ ಸೂರ್ಯನು ನಿಮ್ಮ ಜೀವನದ ಮೇಲೆ ಉದಯಿಸಲಿ. ಹಳೆಯ ಗಾಯಗಳು ಗುಣವಾಗಲಿ, ಕಳೆದು ಹೋದ ಸಂತೋಷವು ಮರಳಿ ಬರಲಿ. ನಿಮ್ಮ ಹೆಜ್ಜೆಗಳು ದೇವರಿಂದ ನಡೆಸಲ್ಪಡಲಿ. ಭಯದಲ್ಲಿ ಅಲ್ಲ ಪ್ರಿಯರೇ, ವಿಧೇಯತೆಯ ನಂಬಿಕೆಯಲ್ಲಿ ಈ ಮುಂದೆ ಬರುವಂಥ ಹೊಸ ವರ್ಷ ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನಗಳು ನೆರವೇರುವಂಥ ವರ್ಷವಾಗಿರಲಿ. ನೀವು ದೇವರಲ್ಲಿ ಬೆಳೆಯುವಂಥ ವರ್ಷವಾಗಿರಲಿ. ನಿಮ್ಮಿಂದ ಅನೇಕ ಜನರು ದೇವರನ್ನು ಕಂಡುಕೊಳ್ಳುವಂಥ ವರ್ಷವಾಗಿರಲಿ. ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಈ ಪಾಡ್ಕಾಸ್ಟ್ ನಿಮಗೆ ಆಶೀರ್ವಾದವಾಗಿದ್ದಲ್ಲಿ ದಯವಿಟ್ಟು ಈ ಆಶೀರ್ವಾದವನ್ನು ಅಗತ್ಯವಿರುವ ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.